ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಏನಿದೆ, ರಾಜ್ಯದ ಜನರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ. ಹೊಸ ಆದೇಶ ರಾಜ್ಯ ಸರ್ಕಾರದ ಕಡೆಯಿಂದ. ನಾಳೆಯಿಂದ ಜೂನ್ 10 ಸೋಮವಾರದಿಂದ 3 ಗ್ಯಾರಂಟಿಗಳು ಬಂದ್. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾವ್ಯಾವ ಗ್ಯಾರಂಟಿಗಳು ಬಂದ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ನೋಡೋಣ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 5 ಭರ್ಜರಿ ಗ್ಯಾರಂಟಿಗಳನ್ನ ಕೊಟ್ಟಿತ್ತು. ಇದರಿಂದ ರಾಜ್ಯದ ಜನರಿಗೆ ಬಹಳಷ್ಟು ಅನುಕೂಲ ಆಗಿತ್ತು. ಗೃಹಲಕ್ಷ್ಮಿ ಯೋಜನೆ ಮೂಲಕ 2,000 ಪ್ರತಿ ತಿಂಗಳ ಬಂದ್ರೆ ಇನ್ನು ಉಚಿತ ಬಸ್ ಪ್ರಯಾಣ ಸಿಗ್ತಾ ಇತ್ತು. ಅದ್ರ ಜೊತೆಗೆ ಉಚಿತ ಅನ್ನಭಾಗ್ಯ ಯೋಜನೆ ಅಂದ್ರೆ ಅಕ್ಕಿ ಜೊತೆಗೆ ಅಕ್ಕಿ ಹಣ ಕೂಡ ಬರ್ತಾ ಇತ್ತು. ಸೊ ಇಲ್ಲಿ ಉಚಿತ ವಿದ್ಯುತ್ ಸಿಗ್ತಾ ಇತ್ತು. ಈ ಒಂದು ಎಲ್ಲ ಗ್ಯಾರಂಟಿಗಳು ರಾಜ್ಯದ ಜನರಿಗೆ ಅನುಕೂಲ ಆಗಿದ್ವು. ಆದ್ರೆ ಮೊನ್ನೆ ನಡೆದಂತ ಒಂದು ಚುನಾವಣೆ ಏನಿತ್ತು, ಅದರಲ್ಲಿ ಫಲಿತಾಂಶ ಏನು ಕಾಂಗ್ರೆಸ್ ಸರ್ಕಾರ ಒಂದು ಸೋತಿರುವ ಕಾರಣದಿಂದಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಹಾಗಾದ್ರೆ ಬನ್ನಿ, ನಾಳೆಯಿಂದ ಯಾವ 3 ಗ್ಯಾರಂಟಿಗಳು ಬಂದಾಗ್ತವೆ. ಸೊ ಹಾಗಾದ್ರೆ ಇನ್ನು ಮುಂದೆ ಏನು ಉಳಿದಂತ 2 ಗ್ಯಾರಂಟಿಗಳು ಯಾವ್ಯಾವು, ಮತ್ತೆ ಈಗ ಜನರ ಒಂದು ಪರಿಸ್ಥಿತಿ ಏನು? ಯಾಕಂದ್ರೆ ಜನರು ಎಲ್ಲ ಒಂದು ಅಡಾಪ್ಟ್ ಆಗ್ಬಿಟ್ಟಿದ್ರು. ಈಗ ಜನರಿಗೆ ಬಹಳಷ್ಟು ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬೆಳ್ಳಂಬೆಳಗ್ಗೆನೆ ಬಂದಿರುವಂತ ಒಂದು ಹೊಸ ಅಪ್ಡೇಟ್. ಜೂನ್ 10 ಸೋಮವಾರ ನಾಳೆಲಿಂದನೇ ಈ 3 ಗ್ಯಾರಂಟಿಗಳು ಬಂದ್. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಇವತ್ತ ಜೂನ್ 9ನೇ ತಾರೀಕು ಪ್ರಮಾಣ ವಚನವನ್ನ ಮೋದಿ ಸರ್ಕಾರ ಸ್ವೀಕಾರ ಮಾಡ್ತಾ ಇದೆ. ಅಂದ್ರೆ ಮೋದಿ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಇನ್ನೇನು ಸರ್ಕಾರದ ಒಂದು ರಚನೆ ಕೂಡ ಆಗುತ್ತೆ. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಸೋಲಿನ ಹಿನ್ನಡೆಯಲ್ಲಿ ಈಗ 3 ಗ್ಯಾರಂಟಿಗಳನ್ನ ಬಂದ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಭರವಸೆಯನ್ನ ಇಟ್ಕೊಂಡಿತ್ತು. ಯಾಕಂದ್ರೆ ರಾಜ್ಯದ ಜನರು ನಮ್ಮನ್ನ ಗೆಲ್ಲಿಸ್ತಾರೆ, ನಮಗೆ ಇನ್ನೊಂದಿಷ್ಟು ಮತ್ತೆ ಬೇರೆ ಬೇರೆ ರೀತಿಯ ಗ್ಯಾರಂಟಿಗಳನ್ನ ಕೊಡೋಣ, ಜನರಿಗೆ ಅನುಕೂಲವನ್ನ ಮಾಡೋಣ ಅಂತಿತ್ತು. ಆದ್ರೆ ಏನು ಕಾಂಗ್ರೆಸ್ ಸರ್ಕಾರದ ಒಂದು ಸೋಲಿನ ಹಿನ್ನಡೆಯಲ್ಲಿ ಕಾಂಗ್ರೆಸ್ ಅಂದ್ರೆ ಈ ಒಂದು ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ನಡೆಸಿದ್ರು. ಅದರಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಲಾಗಿತ್ತು. ಈ 3 ಗ್ಯಾರಂಟಿಗಳನ್ನ ಬಂದ್ ಮಾಡ್ಬೇಕು ಅಂದ್ರೆ ಇಲ್ಲಿ ಏನು ಬೇಸತ್ತಂತ ಒಂದು ರಾಜ್ಯ ಸರ್ಕಾರ ಏನಿದೆ, ಇದರಿಂದ ಏನು ಲಾಭ ಇಲ್ಲ, ಬಂದ್ ಮಾಡ್ಬೇಕಂತ. ಸ್ನೇಹಿತರೆ, ನಿಮ್ಗೆ ಇದರ ಒಂದು ಒರಿಜಿನಲ್ ಮ್ಯಾಟರ್ ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಇಲ್ಲಿ ಯಾರು ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಈಗ ಆಲ್ರೆಡಿ ಕೆಲವೊಂದು ಮಾಧ್ಯಮಗಳೆಲ್ಲ ಬರ್ತಾ ಇದೆ, ಈ ನಾಳೆಯಿಂದ 2 ಗ್ಯಾರಂಟಿಗಳು ಬಂದು 3 ಗ್ಯಾರಂಟಿಗಳು ಬಂದು ಇನ್ನು ಮುಂದೆ 5 ಗ್ಯಾರಂಟಿಗಳು ಬರೋದಿಲ್ಲ, ಎಲ್ಲ ಬಂದ್ ಆಗುತ್ತೆ ಅಂತ. ಆದ್ರೆ ಇಲ್ಲಿ ಒಂದು ಗಮನ ಇಟ್ಟು ನೀವು ಕೇಳ್ಬೇಕು. ಇಲ್ಲಿ ರಾಜ್ಯ ಸರ್ಕಾರ ಏನಿದೆ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನಿದ್ದಾರೆ, ಇಲ್ಲಿ ಯಾವುದೇ ರೀತಿಯ ಒಂದು ಹೊಸ ಆದೇಶವನ್ನ ಹೊರಡಿಸಿಲ್ಲ. ಇದನ್ನ ಗಮನ ಇಟ್ಟು ಕೇಳ್ಬೇಕು. ಎಲ್ಲಿ ನಿಮ್ಗೆ ಅನೌನ್ಸ್ ಮಾಡಿಲ್ಲ ಅವರು. ಅಂದ್ರೆ 5 ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ, 2 ಗ್ಯಾರಂಟಿಗಳನ್ನ ಬಂದ್ ಮಾಡ್ತೀವಿ, ಇಲ್ಲಿ 3 ಗ್ಯಾರಂಟಿಗಳು ನಾಳಿನಿಂದ ಬಂದು, ಈ ರೀತಿಯಾದಂತ ಯಾವುದೇ ಒಂದು ಹೊಸ ಆದೇಶ ಇನ್ನೂ ಬಂದಿಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ. ಆದ್ರೆ ಇವತ್ತು ಪ್ರಮಾಣ ವಚನ ಮೋದಿ ಅವರು ಸ್ವೀಕಾರ ಮಾಡ್ತಿರ್ಬೋದು. ಆದ್ರೆ ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಹೊಸ ಆದೇಶವನ್ನ ಕೊಟ್ಟಿಲ್ಲ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಮತ್ತೆ ಏನು ಈ ಒಂದು ಗೃಹ ಜ್ಯೋತಿ ಯೋಜನೆ, ಈ 3 ಗ್ಯಾರಂಟಿಗಳು ಬಂದಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿಲ್ಲ. ಯಾವುದೇ ಗ್ಯಾರಂಟಿಗಳು ಬಂದಾಗೋದಿಲ್ಲ. ಅಂದ್ರೆ ರಾಜ್ಯ ಸರ್ಕಾರವೇ ಖುದ್ದಾಗಿ ತಿಳಿಸಿರುವಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ನಾವು ಅಧಿಕಾರದಲ್ಲಿ ಇರುವವರೆಗೂ ನಮ್ಮ ಒಂದು ಎಲ್ಲಿವರೆಗೆ ನಾವು ಅಧಿಕಾರವನ್ನ ಮಾಡ್ತಾ ಇರ್ತೀವಿ ಅಲ್ಲಿವರೆಗೆ ನಾವು 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿದೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಇನ್ ಮುಂದೆ ಏನಿದೆ ಈ ಒಂದು ಸರ್ಕಾರವನ್ನ ಬೀಳಿಸ್ತೀವಿ, ನಾವು ಬೈ ಎಲೆಕ್ಷನ್ ಕೂಡ ನಡೆಸ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ DK ಶಿವಕುಮಾರ್ ಅವರು ಕೂಡ ತಿಳಿಸಿರುವಂತದ್ದು. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು 5 ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಬಂದಾಗಿಲ್ಲ. ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನಾಳೆ ಸೋಮವಾರ ದಿನ ಜೂನ್ 10ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ 9, 10, 11, 12ನೇ ಕಂತಿನ ಹಣ, ಈ 4 ಕಂತುಗಳ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಎಲ್ಲ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ನಿಮ್ಮ ಖಾತೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ 4 ಕಂತುಗಳ ಹಣ 9, 10, 11, 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಗ್ಯಾರಂಟಿಗಳು ಬಂದಂತ ರಾಜ್ಯ ಸರ್ಕಾರ ಇನ್ನು ಯಾವುದೇ ಒಂದು ಆದೇಶವನ್ನ ಕೊಟ್ಟಿಲ್ಲ. ನೀವು ಕೂಡ ಅವುಗಳನ್ನ ನಂಬಕ್ ಹೋಗಬೇಡಿ. ಯಾವುದೇ ರೀತಿಯ ಗ್ಯಾರಂಟಿಗಳು ಇನ್ನೂ ಬಂದಾಗಿಲ್ಲ.